ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಪರಿಹಾರ ಜ್ಯೋತಿಷ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವಿದೆ. ಪರಿಹಾರ ಜ್ಯೋತಿಷ್ಯ 2026 ಪ್ಲೇ ಲಿಸ್ಟ್ಗೆ ಸ್ವಾಗತವಿದೆ. ಪ್ರಸ್ತುತ ವಿಡಿಯೋದಲ್ಲಿ ನಿಮ್ಮ ಆತ್ಮವಿಶ್ವಾಸ ಕಡಿಮೆ ಆಗಿದ್ದರೆ ಅಥವಾ ಆತ್ಮವಿಶ್ವಾಸದ ಕೊರತೆಯನ್ನು ನೀವು ಅನುಭವಿಸುತ್ತಿದ್ದರೆ, ಜನ ನಿಮ್ಮನ್ನು ಮಿಸ್ಯೂಸ್ ಮಾಡಿಕೊಳ್ಳುತ್ತಿದ್ದರೆ, ದುರ್ಬಲ ಎಂದು ತಿಳಿದುಕೊಳ್ಳುತ್ತಿದ್ದರೆ, ಅಥವಾ ನನ್ನ ಕೈಯಿಂದ ಇನ್ನೇನು ಆಗಲ್ಲ ಮಾಡೋಕ್ಕೆ ಅಂತ ಕಾನ್ಫಿಡೆನ್ಸೇ ಕಳ್ಕೊಂಡು ಬಿಟ್ಟಿದ್ರೆ, ಇಂಥ ಸಂದರ್ಭದಲ್ಲಿ ಮಾಡಬೇಕಾದ ಒಂದು ಪರಿಹಾರ ಕ್ರಮವನ್ನು ಈಗ ತಿಳಿಸ್ತಾ ಇದ್ದೀನಿ. ಇಲ್ಲಿ ಮನುಷ್ಯ ಆತ್ಮವಿಶ್ವಾಸ ಕಳೆದುಕೊಳ್ಳುವ ಕಾರಣ ಏನನ್ನೂ ಮಾಡಲಾರ. ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ, ಕ್ಷೀಣವಾಗುತ್ತದೆ. ಇಂಥ ಸಂದರ್ಭದಲ್ಲಿ ಈ ಉಪಾಯವನ್ನು ಮಾಡಬೇಕಾಗುತ್ತದೆ. ದುರ್ಬಲ ವ್ಯಕ್ತಿಯು ಕೂಡ ಇಲ್ಲಿ ಮರಳಿ ಶಕ್ತಿಯನ್ನು ಪಡೆಯುವಂತಹ ಒಂದು ಉಪಾಯ. ಕಳೆದುಕೊಂಡು ಹೋದ ಆತ್ಮವಿಶ್ವಾಸವನ್ನು ಮರಳಿ ಪಡೆಯಲು ಕೆಲವರಿಗೆ ನಿರಂತರವಾಗಿ ಅದೃಷ್ಟ ಕೈ ಕೊಡ್ತಾ ಇರುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಇರಲ್ಲ. ಪ್ರಯತ್ನ ಮಾಡಿದ್ರು ಅಷ್ಟೇ, ಮಾಡದೇ ಇದ್ರು ಅಷ್ಟೇ, ಕಾರ್ಯನಾಶ, ವಿಫಲ 100% ಅಂತ ಗೊತ್ತಿರುತ್ತೆ. ಯಾವುದೇ ರೀತಿಯಿಂದ ಅದೃಷ್ಟದ ಬೆಂಬಲನೇ ಇರಲ್ಲ, 1% ಇರಲ್ಲ. ಹೋಗಿ ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ಹಾರ್ಡ್ ವರ್ಕ್ನಿಂದಲೂ ಏನೂ ಸಿಗಲ್ಲ. ಟೋಟಲ್ ರಿಸಲ್ಟ್ ಮುಂಚೆನೇ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಕೆಲವರಿಗೆ ಈ ರೀತಿ ದೃಢ ಪ್ರಾರಬ್ಧ ಅಥವಾ ಸ್ಥಿರವಾದ ಪ್ರಾರಬ್ಧ ನಿರ್ಮಾಣ ಆಗಿರುತ್ತೆ. ಎಲ್ಲವೂ ತಾತ್ಕಾಲಿಕವಾಗಿ ಇರುತ್ತವೆ. ಕೆಲವೊಮ್ಮೆ ಇಂಥ ಸಂದರ್ಭಗಳಲ್ಲಿ ಪ್ರಯತ್ನವನ್ನು ಮಾಡುವುದನ್ನು ಮುಂದುವರಿಸಬೇಕು. ಅದರ ಜೊತೆ ಪರಿಹಾರವನ್ನು ಕೂಡ ಮಾಡ್ಕೋಬೇಕು. ಪರಿಹಾರ ತುಂಬ ಸಿಂಪಲ್ ಆಗಿರುತ್ತದೆ. ಪರಿಹಾರವನ್ನು ಮಂಗಳವಾರ ದಿನ ಮಾಡಬೇಕು. ಬೇಕಾಗಿರೋ ವಸ್ತುಗಳು 4 ಸಣ್ಣ ವಸ್ತುಗಳು. ಒಂದು ಚಿಕ್ಕ ಕೆಂಪು ವಸ್ತ್ರ, ತುಂಬ ಚಿಕ್ಕದು ಕೆಂಪು ವಸ್ತ್ರ. ಆ ಕೆಂಪು ವಸ್ತ್ರದಲ್ಲಿ ಕೇವಲ 3 ವಸ್ತುಗಳನ್ನ ಇಡಬೇಕು. ಆ 3 ವಸ್ತುಗಳಲ್ಲಿ ಮೊದಲನೇದು 3 ಲವಂಗ, ಗಟ್ಟಿಯಾದ ಲವಂಗಗಳು, ಕಟ್ಟಾಗಿರಬಾರ್ದು, ಸ್ಟ್ರಾಂಗ್ ಆಗಿ ಗಟ್ಟಿಯಾದಂತಿರಬೇಕು. 3 ತುಳಸಿ ಎಲೆಗಳನ್ನ ಬೆಳಿಗ್ಗೆ ಸ್ನಾನ ಮಾಡಿ ನಂತರ ಮುಟ್ಟಿ ಕಟ್ ಮಾಡ್ಕೋಬೇಕು. 3 ಎಲೆಗಳನ್ನ ತಗೋಬೇಕು. ನಂತರ ಒಂದೇ ಒಂದು ಕರ್ಪೂರ, ಅದು ಚೌಕ ಆಗಿರ್ಬೋದು ಅಥವಾ ರೌಂಡ್ ಆಗಿರ್ಬೋದು, ಯಾವುದೇ ಶೇಪಲ್ಲಿ ಇದ್ರೂ ಓಕೆ, ಗಟ್ಟಿ ಆಗಿರಬೇಕು, ಖಂಡಿತವಾಗಿರಬಾರ್ದು. ತುಳಸಿ ಎಲೆ ಆಗಲಿ, ಲವಂಗವಾಗಲಿ ಅಥವಾ ಕರ್ಪೂರ ಖಂಡಿತವಾಗಿರಬಾರ್ದು. ಈ ಪರಿಹಾರದಿಂದ ಶತ್ರುಗಳ ಕಾಟ, ಗುಪ್ತ ಶತ್ರುಗಳ ಕಾಟನೂ ಕಡಿಮೆ ಆಗುತ್ತದೆ. ಎನರ್ಜಿ ಡ್ರೈನ್ ಆಗಿರುತ್ತದೆ, ಅದು ಮತ್ತೆ ರೀಗೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎನರ್ಜಿಯನ್ನು ನೀಡುವಂಥ ದೇವರು ಆಂಜನೇಯ. ಮಂಗಳವಾರ ದಿನ ಅದಕ್ಕೆ ಇದನ್ನು ಪರಿಹಾರ ಮಾಡ್ಕೋಬೇಕು. ಆ ಕೆಂಪು ವಸ್ತ್ರ, ಚಿಕ್ಕದಾದ ಕೆಂಪು ವಸ್ತ್ರ, ಅದರಲ್ಲಿ ಲವಂಗ, ತುಳಸಿ ಎಲೆ ಮತ್ತು ಕರ್ಪೂರ, ಈ 3 ವಸ್ತುಗಳನ್ನು ಅದರಲ್ಲಿ ಇಡಬೇಕು. ಅದರಲ್ಲಿ ಹಾಕಿ ಮಂಗಳವಾರ ದಿವಸ ಕೆಂಪು ವಸ್ತ್ರದಲ್ಲಿಟ್ಟು ಅದಕ್ಕೆ ಒಂದು ಗಂಟು ಕಟ್ಟಬೇಕು. ಆ ವಸ್ತ್ರಕ್ಕೆ ಒಂದು ಗಂಟನ್ನು ಕಟ್ಟಿ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಗಂಟನ್ನು ಹಣೆಗೆ ಹಚ್ಚಿ 21 ಸಲ, ಮಂಗಳವಾರ ದಿವಸ ನಿಮ್ಮ ದೇವರ ಕೋಣೆಯಲ್ಲಿ 21 ಸಲ, ಆಂಜನೇಯ ಟೆಂಪಲ್ಗೂ ಹೋಗ್ಬೋದು, ಏನು ತೊಂದರೆ ಇಲ್ಲ, ಅಲ್ಲಿ ತಲೆ ಮುಂದೆ ಹಚ್ಕೊಂಡು ದೇವ್ರ ಮುಂದೆ ಕಣ್ಣು ಮುಚ್ಚಿ ಬೇಡ್ಕೋಬೇಕು. 21 ಸಲ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ. ಕೆಲವರು ಓಂ ಹಂ ಹನುಮಂತೇ ನಮಃ ಅಂತಾರೆ. ಓಂ ಹಂ ಹನುಮತೇ ನಮಃ. ಈ ರೀತಿ 21 ಸಲ ಮಂತ್ರವನ್ನು ಹೇಳಿ ಅದನ್ನು ನಿಮ್ಮ ತಲೆಯ ಮೇಲಿಂದ 7 ಸಲ ಕ್ಲಾಕ್ ವೈಸ್ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್ ಅಲ್ಲ, ಉಲ್ಟಾ ಅಲ್ಲ, ನೇರವಾದ ದಿಕ್ಕಿನಲ್ಲಿ, ರೆಟ್ರೋ ಅಲ್ಲ, ಡೈರೆಕ್ಟ್ ನೇರ ದಿಕ್ಕಿನಲ್ಲಿ 7 ಸಲ ತಿರ್ಸ್ಬೇಕು, ನಿವಾಳಿಸಬೇಕು, ರೌಂಡ್ ಹಾಕಬೇಕು ಕ್ಲಾಕ್ ವೈಸ್ ಡೈರೆಕ್ಷನ್ನಲ್ಲಿ. ಅದರ ನಂತರ ಅದನ್ನು ಮನೆಯಲ್ಲಿ ತಂದು ನಿಮ್ಮ ದೇವರ ಕೋಣೆಯಲ್ಲಿ ದೇವರ ಮುಂದೆ ಇಡಬೇಕು. ದೇವರ ಮುಂದೆ ಇಟ್ಟ ನಂತರ ಬಂದು ಮನೆಯಲ್ಲಿ ಹಣೆಗೆ ಕೆಂಪು ಚಂದನದ ತಿಲಕವನ್ನು ಹಚ್ಕೋಬೇಕು. ತಿಲಕವನ್ನು ಹಚ್ಕೊಂಡು 21 ದಿನದ ನಂತರ ಈ ಎಲ್ಲ ವಸ್ತುಗಳನ್ನು, ಇದೇ ಪ್ರಯೋಗವನ್ನು ಮತ್ತೆ ತಿರುಗಿ ಮಾಡಬೇಕು. ಮೊದಲನೇ ಸಲ ಆಗ್ಬೋದು ಅಥವಾ ಸ್ವಲ್ಪ ಪ್ರಭಾವ ಕಾಣಬಹುದು, ಆತ್ಮವಿಶ್ವಾಸ ಇಮ್ಮಡಿ ಆಗ್ಬೋದು. ಇದನ್ನು ಮತ್ತೆ ಮಾಡಬೇಕು 21 ದಿನದ ನಂತರ. ಹೀಗೆ ಮಾಡ್ತಾ ಹೋದರೆ ಆತ್ಮವಿಶ್ವಾಸದಲ್ಲಿ ವೃದ್ಧಿ, ನೆಗೆಟಿವ್ ಎನರ್ಜಿಯು ದೂರ ಹೋಗುತ್ತದೆ, ಶತ್ರು ಕಾಟ ಕಡಿಮೆ ಆಗುತ್ತದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರುದೇವ ದತ್ತ.